ಸೌಂದರ್ಯ ಲಹರಿಯ 15ನೇ ಶ್ಲೋಕದ ಅರ್ಥ ಏನು ಅಂತ ತಿಳಿಲಿಕ್ಕೆ ನಾವೆಲ್ಲರೂ ಕಾತರರಾಗಿ ಕಾಯ್ತಾ ಇದ್ದೀವಿ. ಖಂಡಿತ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲಾ ಬುದ್ಧಿ ಇದ್ರೂ, ಜಗತ್ತೆಲ್ಲ ವ್ಯಾಪಿತವಾಗಿರ್ತಕ್ಕಂಥ ತಲೆಯಲ್ಲಿದ್ರೂ ಜ್ಞಾನ ಶಕ್ತಿ ಅನ್ನೋದು ಇಲ್ಲದಿದ್ದರೆ ಬುದ್ಧಿ ಕೂಡ ಕ್ಷೀಣವಾಗೋಗುತ್ತೆ. ಆ ಜ್ಞಾನ ಅನ್ನೋದು ಇವತ್ತಿನ ದಿವಸ ಒಬ್ಬನ ಕೈಯಲ್ಲಿ ಮೊಸರನ್ನು ಕೊಟ್ಟರೆ ಮೊಸರನ್ನ ಯಾವುದ್ರಲ್ಲಿ ಹಾಕೋಬೇಕು ಅಂತ ಗೊತ್ತೇನೆ ಆ ಜ್ಞಾನ ಶಕ್ತಿ ಅಭಿವೃದ್ಧಿ ಆಗೋದು. ಮೊಸರನ್ನ ಯಾವುದಾದ್ರೂ ಎಲೆ ಒಳಗೆ ಇಟ್ಕೊಂಡ್ರೆ ಎಲ್ಲ ಸೋರ್ ಹೋಗಲ್ವಾ? ಪೇಪರಲ್ಲಿ ಮಡ್ಚ್ಕೊಳಕ್ಕಾಗತ್ತಾ? ಆಗಲ್ಲ. ಹಾಗೆ ತೆನಾಲಿ ರಾಮಕೃಷ್ಣನ್ ಕತೆ ಕೊಂಡು ಹಾಗಾದ್ರೆ ಜೀವನ ಹೇಗೆ? ಅದಕ್ಕೆ ಜೀವನ ಪ್ರತಿಯೊಬ್ಬನಿಗೂ ಜ್ಞಾನ ಮೋಕ್ಷ ಎರಡೂ ಕೊಡ್ತಕ್ಕಂಥ ಜಗನ್ಮಾತೆ ಎಂದಿಗೂ ಇರ್ತಾಳೆ. ಆ ಸೌಂದರ್ಯ ಲಹರಿ ಇವತ್ತಿನ ದಿವಸದ ಈ ಸೌಂದರ್ಯ ಲಹರಿ ಜಗನ್ಮಾತೆ ಕೃಪಾ ಕಟಾಕ್ಷ ಏನು ಹೇಳುತ್ತೆ? ಜ್ಞಾನ ಸಿದ್ಧಿಯನ್ನ ಪಡ್ತಕ್ಕಂಥ ಅವಕಾಶ, ಜ್ಞಾನವನ್ನ ಪ್ರಾಪ್ತಿಯನ್ನ ಕೊಡ್ತಕ್ಕಂಥ ಅವಕಾಶ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸರ್ವಜ್ಞಾನವೂ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಆ ಜ್ಞಾನ ಜಗನ್ಮಾತೆ ಒಂದೊಂದು ಎಳೆಗಳಲ್ಲೂ ಅವಳಲ್ಲಿ ಜ್ಞಾನ ಶಕ್ತಿ ತುಂಬಿದೆಯಂತೆ. ಅದಕ್ಕೆ ಬರೀ ಶಕ್ತಿಯಲ್ಲ, ಸರ್ವಜ್ಞಾನ ಶಕ್ತಿಯು ನಿಮಗೆ ಪ್ರಾಪ್ತಿಯಾಗಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಮೊದಲು ಶಂಕರಾಚಾರ್ಯನ ಸ್ವಾಗತಿಸೋಣ, ಮತ್ತೆ ಶ್ಲೋಕಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ ವೀಕ್ಷಕರೇ, ತಾವೆಲ್ಲರೂ ಜಯ ಜಯ ಶಂಕರ ಹರ ಶಂಕರ ಅಂದಾಗೆ ಆ ಶಂಕರಾಚಾರ್ಯರು ಈ ಭೂಮಿಗೆ ಬಂದು ಸಾರ್ಥಕವಾಯಿತು. ಯಾತಕ್ಕೆಂದ್ರೆ ಎಷ್ಟೋ ಜನ್ಮದಿಂದ ಯಾರೇ ತಂದು ಕೊಟ್ಟಿರೋದನ್ನ ಇವತ್ತಿನ ದಿವಸ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ಸ್ ಅಂತೀವಿ. ಪ್ರತಿಯೊಬ್ಬ ಮನುಷ್ಯ ಮರ್ತು ಹೋಗ್ತಾನೆ, ಮೆಲ್ಕನ್ ಹಾಕೊಳ್ಳಲ್ಲ, ಹಳೆ ಜ್ಞಾನವನ್ನ ಶಕ್ತಿಯನ್ನ ಸಂಪಾದನೆ ಮಾಡ್ಕೊಳ್ಳಲ್ಲ, ಪ್ರತಿಯೊಂದನ್ನು ಜ್ಞಾಪಿಸ್ಕೊಳ್ಳಲ್ಲ. ಆ ಜ್ಞಾಪಕವಾಗಿ ಅಂದಿನ ಕಾಲದ ಸನಾತನ ಧರ್ಮದಿಂದ ಇಂದಿನ ಕಾಲದವರೆಗೂ ಶಂಕರಾಚಾರ್ಯರು ಈ ಸೌಂದರ್ಯ ಲಹರಿಯನ್ನ ಭೂಮಿಗೆ ಕೊಟ್ಟಾಗ ಎಲ್ಲರ ಬಾಯಲ್ಲೂ ಹೀಗೆ ಬಂದು 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 ಭಾರತ ದೇಶ ಇವತ್ತು ಸೌಂದರ್ಯ ಲಹರಿ ವಿಶೇಷವಾಗಿ ನಮ್ಮೆಲ್ಲರಿಗೂ ನಿಮ್ಮ ಮುಖಾಂತರವಾಗಿ ಪರಿಪೂರ್ಣವಾಗಿ ಜೀ ಕನ್ನಡ ವಾಹಿನಿ ಮುಖಾಂತರವಾಗಿ ನಿಮಗೆ ಕೊಡ್ತಕ್ಕಂಥ ಅವಕಾಶವಾಯಿತು. ಯಾತಕ್ಕೆ ಅಂದರೆ ಭಗವಂತನ ಕೃಪಾ ಕಟಾಕ್ಷ. ಈ ಒಂದು ಶ್ಲೋಕಗಳು ಇವತ್ತೊಂದು ಹಾಡು ಹೇಳಿ ಫಿಲ್ಮ್ದು ಅಂದರೆ ಏನು ಮಾಡ್ತೀರಾ, ಹಾಡನ್ನು ಹೇಳಿ ಮರ್ತು ಹೋಗ್ತಕ್ಕಂಥ ಅವಕಾಶ. ಭಾಳ ಸಂತೋಷ, ಒಳ್ಳೆಯದೇ. ಯಾಕೆಂದ್ರೆ ಶ್ಲೋಕನ್ ಮಾತ್ರ ಒಂದು 20 ಸಲ ಹೇಳ್ತಾ ಇದ್ರೆ ಜ್ಞಾನಶಕ್ತಿ ಸಿಗತ್ತೆ. ಹಾಡಲ್ಲಿ ಏನು ಸಿಗತ್ತೆ? ಆದರೂ ಸರ್ವದಾ ಯಾವತ್ತು ತಿಳ್ಕೊಳ್ಳಿ, ಇಸೈ ಅಂತೀವಿ ಶ್ಲೋಕದ ಅರ್ಥ. ತದನಂತರ ಶಕ್ತಿ. ಆ ಶಕ್ತಿ ಏನು ಅಂದ್ರೆ ತಾಳಕ್ಕೆ ತಕ್ಕಂತೆ ವಿಶೇಷವಾಗಿ ಸ್ವರ. ಆ ಸ್ವರದಲ್ಲಿ ಆ ಒಂದು ರಾಗದಲ್ಲಿ ಸಂಯೋಜನೆ ಆಗಿರ್ತಕ್ಕಂಥ ಸಂಗೀತ. ಇದು ಯಾವತ್ತೂ ಯಾವ ಶ್ಲೋಕಕ್ಕಾದರೂ ಆಗ್ಬೋದು, ಯಾವ ರಾಗಕ್ಕಾದರೂ ಆಗ್ಬೋದು, ಯಾವ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಡೀತಾ ಹೋಗ್ಬೋದು. ಒಂದೇ ರಾಗದಲ್ಲಿ ಒಂದೇ ತಾಳದಲ್ಲಿ ಎಲ್ಲಾ ರೀತಿಯಾದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ಬೋದು. ಅದಕ್ಕೆ ಇಂಥ ಒಂದು ಭೂಮಿಯಲ್ಲಿ ಕೊಟ್ಟಿರ್ತಕ್ಕಂಥ ಲಹರಿ. ಲಹರಿ ಅಂದ್ರೆ ಅಲೆಗಳು. ಆ ಅಲೆಗಳು ಎಂದೆಂದೂ ಹೀಗೆ ನಡೀತಾ ಇರಲಿ, ಸನಾತನ ಧರ್ಮದಲ್ಲಿ ಲೋಕ ರಕ್ಷಣೆ ಮಾಡ್ತಾ ಇರಲಿ ಅಂತ ಅಮ್ಮನವ್ರ ಜಗನ್ಮಾತೆ ಹೇಳ್ತಾಳೆ. ಇವತ್ತು ಆ ಸೌಂದರ್ಯ ಲಹರಿಯ ವಿಚಾರದಲ್ಲಿ ಆ ಶ್ಲೋಕವನ್ನು ನೋಡೋಣ, ಸಂತೋಷ ಪಡೋಣ. ಭಗವತಿ ಕೃಪಾ ಕಟಾಕ್ಷ ನಿಮ್ಗಾಗ್ಲಿ ಅಂತ ಬನ್ನಿ ಕೇಳೋಣ, ಆನಂದಿಸೋಣ. ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟಮಕುಟಾ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾ ಸಕೃಂಡತ್ವಾ ನತ್ವಾ ಕದಮಿವ ಸತಾಂ ಸನ್ನಿದಧಯೇ ಮಧುಕ್ಷೀರದ್ರಾಕ್ಷಾ ಮಧುರಿ ಮಧುರೀಣಾಃ ಫಲಿತಯಃ ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟಮಕುಟಾ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾ ಸಕೃಂಡತ್ವಾ ನತ್ವಾ ಕದಮಿವ ಸತಾಂ ಸನ್ನಿದಧತೆ ಮಧುಕ್ಷೀರದ್ರಾಕ್ಷಾ ಮಧುರಿ ಮಧುರೀಣಾಃ ಫಲಿತಯಃ. ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಜಟ ಜೂಟ ಅಂದರೆ ಪರಮೇಶ್ವರ, ಈಶ್ವರ ತನ್ನ ಜಟೆಯನ್ನ ಜಟಾಶಂಕರನಾಗಿ ಜಡೆಯನ್ನು ಹಾಕುವಾಗೆ ದೇವಿನೂ ಜಟಾಜೂಟ ಮಕುಟ, ಆ ಮಕುಟದಲ್ಲೇ ಅವಳ ಮೇಲ್ಗಡೆ ಚೂಡಾಮಣಿಯನ್ನು ಇಟ್ಕೊಂಡಿರ್ತಾಳಂತೆ. ಫಳ ಫಳ ಅಂತ ಇರುತ್ತಂತೆ. ಹೇಗೆ ಫಳಫಳ ಅಂದರೆ ದ್ರಾಕ್ಷಾರಸ ಇದ್ದ ಹಾಗೆ. ಆ ದ್ರಾಕ್ಷಿ ಕಪ್ಪಾಗಿದ್ರು ಮಿಣಮಿಣಾನಲ್ವೇ ಅಷ್ಟು ಚೆನ್ನಾಗಿ ಆ ದ್ರಾಕ್ಷಿ ವಿಶೇಷವಾಗಿರ್ತಕ್ಕಂಥ ರಸದಲ್ಲಿ ಆ ಕೂದಲ ಎಳೆಗಳು ಒಂದಾದರೂ ಕೆಳಗೆ ಬೀಳಬೇಡವೆ, ನಿನ್ನ ಜ್ಞಾನಶಕ್ತಿ ನನಗೆ ಸೇರಬೇಡವೆ ಅನ್ನೋ ಭಾವನೆಯಲ್ಲಿ ಪರಮಾತ್ಮ ಕೃಪಾ ಕಟಾಕ್ಷ ಕೇಳ್ಕೊತಾನೆ. ಏನ್ ಸಂತೋಷರೇ, ಮಧುರಿ ಮಧುರಿ ಅಂತ ಹಾಡ್ತಾ ಇದ್ದಾಗ
ಆ ವಿಶೇಷವಾಗಿರತಕ್ಕಂಥ ದ್ರಾಕ್ಷ ರಸದಲ್ಲಿ ಏನು ಹೇಳುತ್ತೆ, ಪಣಿತಯ. ಆ ಪಣಿತಯ ಅಂತಕ್ಕಂಥ ವಿಚಾರ ಎಂದೆಂದಿಗೂ ನೀನು ಹೀಗೇ ಇದ್ರೆ ಏನು ಆನಂದ. ಜ್ಞಾನವನ್ನು ಕೊಡ್ತಾನೇ ಇರಬೇಕು, ಸರ್ವದಾ ಕೊಡೋಳಾಗಿರೋಳಿಂದ ನಾನು ಕೇಳ್ತಾನೇ ಇರಬೇಕು ಅಂತ ವಿಚಾರವನ್ನ ಅವಳು ಹೇಳ್ತಾಳೆ. ನತ್ವ ಅಂದರೆ ಅವಳ ಮೂಕುತ್ತಿ ಫಳ ಫಳ ಅನ್ನತ್ತಂತೆ. ಅದಕ್ಕೆ ಆ ಕಾಲದಿಂದ ಇವತ್ತಿವರೆಗೂ ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಆ ಮೂಗ್ಬಟ್ಟು ಹಾಕ್ಕೊಳ್ಳಿ ಅಂತೀವಿ. ಆ ಜ್ಞಾನವನ್ನ ಕಿವಿಯಲ್ಲಿ ಗಂಡಸರಿಗೆ ಓಲೆಗಳನ್ನು ಹೇಗೆ ಹಾಕ್ಕೊಂತೀವೋ ಕುಂಡಲೆಗಳನ್ನು, ಅಷ್ಟು ಚೆನ್ನಾಗಿ ಸೂರ್ಯನಾಡಿ ಚಂದ್ರನಾಡಿ ಓಡುತ್ತೆ. ಕೆಲವರು ಬಲಗಿವಿಗೆ ಹಾಕ್ಕೊಂಡಿರ್ತಾರೆ, ಅದೋ ರಾಮ ಅವನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ಆಗ್ಬಿಡ್ತಾನೆ. ಎಡಗಿವಿಗೆ ಹಾಕೊಂಡಿರ್ತಾನೆ, ಬೀದಿ ಲೋಫರ್ ಆಗಿಬಿಟ್ಟಿರ್ತಾನೆ. ಎರಡಕ್ಕೂ ಹಾಕೊಂಡ್ರೆ ಜ್ಞಾನಶಕ್ತಿ. ಹಾಗೆ ಹೆಣ್ಣುಮಕ್ಕಳಿಗೆ ಮೂಕುತ್ತಿನೇ ಭೂಷಣ. ಅದಕ್ಕೆ ಆ ಮೂಕು ಹಾಕೊಂಡಾಗ ಆಜ್ಞಾಚಕ್ರದ ಜ್ಞಾನಶಕ್ತಿ ಹೆಣ್ಣಿಗೆ ಸಿಕ್ಕಿದ್ರೆ ಅವಳು ಜಟಾಮುಕುಟದಾರನಿಗೆ ಸಮ, ಅಂದರೆ ಹೆಣ್ಣು ಗಂಡಿಗೆ ಸಮ ಆಗ್ತಾಳೆ. ಏನು ಚೆನ್ನಾಗಿದೆ. ಅದಕ್ಕೆ ಮಧುರಿಮ ಅಂದರೆ ಯಾವತ್ತೂ ಆ ಮಧು ಅಂದರೆ ಯಾವತ್ತು ಜೇನುತುಪ್ಪ ನೋಡಿ. ಆ ವಿಶೇಷವಾಗಿರ್ತಕ್ಕಂಥ ಎಲ್ಲ ರಸಗಳನ್ನು ಹೀರ್ಕೊಂಡು ಕಷ್ಟ ತಗೊಂಬರುತ್ತೆ, ಎಲ್ಲವನ್ನೂ ಸೇರಿಸುತ್ತೆ. ನೀವು ಅಕಸ್ಮಾತ್ ಸ್ವೀಕರಿಸಿದ್ರೆ ಉತ್ತಮೋತ್ತಮ, ಆದರೆ ಅದನ್ನ ಯಾವತ್ತೂ ಜೂಸಿಸಬಾರ್ದು. ಅದೇ ಹೇಳ್ತೀವಿ ಪೂರ್ಣಿ ಅಷ್ಟೊತ್ತಿಗೆ ನೀವು ಯಾರೂ ತಗೊಳ್ದಿದ್ರೆ ತನ್ನನ್ನು ತಾನೇ ಹೀರ್ಕೊಂಡ್ಬಿಡುತ್ತೆ. ಅದಕ್ಕೆ ಜ್ಞಾನವನ್ನು ಅವಳು ಕೊಟ್ಟಾಗ ಲಹರಿಯನ್ನು ಸ್ವೀಕರಿಸ್ಬಿಡ್ಬೇಕು. ಸ್ವೀಕರಿಸದೆ ಅಯ್ಯೋ ಹೋಗಿ ನಿಮ್ಗೆ ಕೊಟ್ಟರು ಬೇಷ್ಟೇ ಅಂದ್ಬಿಟ್ಟು ಅವಳು ಹೊಟ್ಟೋಗ್ತಾ ಇರ್ತಾಳೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ. ಅವಳು ಬಂದಾಗ ನೀವು ಹಿಡ್ಕೋಬೇಕು. ಮಾಯೆ ಅವಳು. ಅಂಥ ಒಂದು ಸೌಂದರ್ಯನ ಇವತ್ತು ವರ್ಣಿಸಿರ್ತಕ್ಕಂಥ ವಿಚಾರ ಜ್ಞಾನಶಕ್ತಿ. ಏನಾನಂದ, ಏನಾನಂದ, ಪರಮಾನಂದ. ಗುರುಜಿ, ಆಯುಧ ದೇವಿ ಕೆಲವರಿಗಷ್ಟೇ ಜ್ಞಾನವನ್ನು ನೀಡ್ತಾಳೆ, ಆದ್ರೆ ಅದರ ಸದುಪಯೋಗ ಆಗಿಲ್ಲ ಅಂದ್ರೆ ವಾಪಸ್ ಕೂಡ ತಗೊಂಡ್ಬಿಡ್ತಾಳೆ ಅಂತ ಹೇಳ್ತಾ ಇದ್ರಿ.